We have to fill and go to trekking. What up next? What are next? Going jeep. ನ್ಯೂ ಯೂಟ್ಯೂಬ್ ಚಾನಲ್. ನಾವು ಬಂದಿದ್ದೀವಿ ಇವತ್ತು ಬೆಂಗಳೂರಿಂದ 330 ಕಿಲೋಮೀಟರ್ ದೂರದಲ್ಲಿರೋ ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟದ ಯಾವುದು ಕುದುರೆಮುಖಕ್ಕೆ ಇಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ, ಇವಾಗ ಅಲ್ಲಿ ಮಾಡ್ತಾ ಇದ್ದಾರೆ ಟ್ರೆಕ್ಕಿಂಗ್ ಹೋಗೋಕ್ಕೆ ಬುಕ್ಕಿಂಗು. ಗಾಯ್ಸ್, ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಪಾಯಿಂಟ್ ಸ್ಟಾರ್ಟ್ ಆಯ್ತು. ಹುಡುಗಿ ಬೇರೆ ಜೊತೆಲಿ ಇಲ್ಲ, ಹುಡುಗಿ ಇಲ್ಲ, ಜೊತೆಯಲ್ಲಿ ಇಲ್ಲ, ಇಲ್ಲೂ ಇಲ್ಲ. ಶುರು ಆಯ್ತು ಗಗನ್. ಮತ್ತೆ ಒಬ್ಳಿಂದ ಜಿಂಗಲ ಕಾಲ ಕಾಲಕ ಜಿಂಗಲ ಕಾಲ ಕಾಲಕ ಟಿಕಾ ಟಿಕಾ ಲಿಟ್ಲಿ ಸ್ಟಾರ್ ಯೋಗಿ ಅಣ್ಣ ಸೂಪರ್ ಸ್ಟಾರ್. ಯೋಗಿನ ಹಿಂಗಡೆ. ಹಾಯ್ ಶ್ಯಾಮ್. ಹಾಯ್ ಮಾಧು ಬಾಯ್. ಹಾಯ್ ಅಮಿದಾರ್. ಅಣ್ಣ, ಏನ್ ಹೆಸರಣ್ಣ ನಿಂದು? ಪ್ರಸನ್ನ. ಎಷ್ಟು ಕಿಲೋಮೀಟರ್ ಇದೆ ಅಣ್ಣ ಇದು? 9 ಕಿಲೋಮೀಟರ್ ಇಲ್ಲಿಂದ. ಗುಡ್ಡ ಸುತ್ಕೊಂಡು ಹೋದ್ರೆ 11 ಕಿಲೋಮೀಟರ್ ಆಗುತ್ತೆ. ನಾವು ಪ್ರಶಾಂತನ 9 ಕಿಲೋಮೀಟರ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಅಣ್ಣ ಮೋಡ ಹೇಗಿದೆ ಅಣ್ಣ? ಈಸಿನಾ, ಮೀಡಿಯಮ್, ಹಾರ್ಡ? ಹೆಂಗೈತೆ ಅಣ್ಣ? ಅಲ್ಲ, ಯಾವ 11 ಕಿಲೋಮೀಟರ್ ಬೇಕಾ? ಬಾಯ್ಸ್ ನೋಡಿ ಬಾಯ್ಸ್, ಒಂದು ಚಿಕ್ಕದಾದ ಒಂದು ಫಾಲ್ಸ್ ಇದೆ. ಇದು ಫಾಲ್ಸ್ ನದಿನ ಏನಿದೆ? ದೀವಾರ. ನೋಡಿ ಏನ್ ಸಕ್ಕತ್ತಾಗಿದೆ ವ್ಯೂಸ್. ಮನೇಲಿ ಕುತ್ಕೊಂಡು ಆಟ ಆಡ್ತೀರಾ, ಬಂದು ನೋಡ್ಕೊಂಡು ಹೋಗಿ ಇಲ್ಲಿ. ಓ, ಕ್ರಾಸ್ ಮಾಡ್ತಾ ಇದೀವಿ. ಯಾವ್ದೋ ಚಿಕ್ಕ ನದಿ ಇದು. ಯಾವ್ದೋ ಸಾಗರ ದೇರಿ ಹಳ್ಳ. ಓಕೆ, ಡನ್. ಓಕೆ, ಸೈಲೆಂಟ್ ಆಗಿ ಮಾಡ್ಬೇಕಂತ ಟ್ರೆಕ್ಕಿಂಗ್. ಹೇಳ್ತಾ ಇದಾರೆ ಸೌಂಡ್ ಕಮ್ಮಿ ಮಾಡಿ ಅಂತ. ಅವ್ರ ಮಾತಿಗೆ ಪ್ರಶಾಂತ್ ಅನ್ನ ಹೇಳ್ತಾ ಇದಾರೆ ಸೈಲೆಂಟ್ ಆಗಿ ಮಾಡ್ಬೇಕು ಟ್ರೆಕ್ಕಿಂಗ್ ಅಂತ. ಪ್ರಸನ್ನ. ಶಾರ್ಟ್ ಕಟ್ ಅದು. ನೋಡಿ ಬಾಸ್, ನಮ್ಮ ಹುಡುಗರೇ ಇಬ್ಬರು ಜಗಳ ಮಾಡ್ತಾ ಇದಾರೆ. ಕಷ್ಟ ಇದೆ, ಈಸಿ ಇದೆ ಅಂತ. ಇದು ಕಷ್ಟನಾ ಈಸಿನಾ ನೀವೇ ಹೇಳಿ. ಡಿಪ್ರೆಷನ್ ಹೋಗ. ಚಲೋ, ಡಿಪ್ರೆಷನ್. ಚಲೋ ಹೇಳ್ತೀರಲ್ಲ ಬರ. ಜೈ ಹಿಂದ್. Guys. ಟ್ರೆಕ್ಕಿಂಗ್ ಪಾಯಿಂಟ್ ಇಂದ ಸ್ವಲ್ಪ ದೂರ ಬಂದ್ರೆ ಈ ಸೀನರಿ ಕಾಣಿಸುತ್ತೆ. ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ. ನೋಡಿ ಸೂಪರ್ ಆಗಿದೆ. ನಿಮ್ಗೆ ಹೆಂಗ್ ಕಾಣಿಸುತ್ತೆ ಗೊತ್ತಿಲ್ಲ, ಮೊಬೈಲ್ ಅಲ್ಲಿ ಮಾತ್ರ ಸೂಪರ್ ಆಗಿದೆ. ಮಾತಾಡ್ರಿ. ಬರ್ಲಿ ಸಾಂಗ್ ಬರ್ಲಿ ಸ್ವಲ್ಪ. ಮಾತಾಡ್ರಿ, ವ್ಯೂ ಚೆನ್ನಾಗಿ ಸಿಕ್ಕಿದ್ರೆ ಮಾತಾಡ್ರಿ. ಸೂಪರ್. ಅದಕ್ಕೇನು ದುಡ್ಡು ಕೊಡ್ಬೇಕಾ ಏನು? ನಾವು ವಾಣಿ ಅಂತ ಬಾಯಿ ಇದ್ರೆ ಇನ್ನ ಚೆನ್ನಾಗಿ ಮಾತಾಡ್ರಿ. ಹುಷಾರು. ಎಷ್ಟು ಮೊಸಳೆ ಇದೆ ಶ್ಯಾಮಣ್ಣ? ದೊಡ್ಡ ಮೊಸಳೆ ಇದೆ ಗೈಸ್.
ಗೈಸ್ ಮೊಸಳೆ ಇದೆ, ಬಾಲ ಅಷ್ಟೇ ಕಾಣ್ತಾ ಇದೆ ಮುಖ. ಏನೇನೋ ಹೇಳ್ಬೇಡ್ರಿ. ಹಂಗ್ ಬಂದ್ಬಿಡ್ರಿ. ಯಾವುದೋ ವಾಟೆ ಹಳ್ಳ ಅಂತೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ದೂರದಿಂದ ನೀರು ಬರ್ತಾ ಇದೆ. ಅದು ಫ್ರೆಶ್ ಅಪ್ ಆಗಿ ನೀರು ಕುಡ್ದ. ನಾನು ಸ್ವಲ್ಪ ಸುಧಾರಿಸ್ಕೊತಿದ್ದು ಮುಖ ತೊಳ್ಕೊಂಡು ನೀರು ಕುಡ್ತೀನಿ. ಶ್ಯಾಮ್, ನೀರು ಕುಡಿತೀಯಾ? ಚೆನ್ನಾಗಿದೆಯಾ ನೀರು? ಕೋಲ್ಡ್ ಇದೆಯಾ? ಚೆನ್ನಾಗಿದಾವ? ಕುಡಿಲ್ಲ ನಾನು ಸ್ವಲ್ಪ ಹಿಡ್ಕೊಬಾ, ನಾನು ಸ್ವಲ್ಪ ಟ್ರೈ ಮಾಡ್ತೀನಿ. ಅಮೇಜಿಂಗ್. ಇನ್ನು 3 ಕಿಲೋಮೀಟರ್ ಇದೆ. ಇದು ಕುದುರೆಮುಖ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಶಿಖರ ಕೋಲ್ಡ್ ಇದೆ. ಏನೋ ಬೋರ್ಡ್ ಹಾಕಿದ್ದಾರೆ, ಕುದುರೆಮುಖ 3 ಕಿಲೋಮೀಟರ್ ಅಂತೆ. ಆ ಕಡೆ ವಾಟೆ ಹಳ್ಳ, ವನ್ಯಜೀವಿ ವಲಯ ಅಂತ ಹಾಕಿದ್ದಾರೆ. ಇದು ವಾಟೆ ಹಳ್ಳ ಅಂತೆ. ವಾಟೆ ಹಳ್ಳ, ವಾಟೆ ಎಲ್ಲಿದೆ ಗೊತ್ತಿಲ್ಲ. ಊಟ ಅಲ್ಲ, ಇಲ್ಲಿ ಯಾರು ಏನು ಬರ್ದೋಗಿದ್ದಾರೆ ಗೈಸ್, ನೋಡ್ರಿ ಏನಂತ ಗೊತ್ತಾಗಿಲ್ಲ. ನಿಮ್ಗೆ ಗೊತ್ತಾಗ ಅಮರಪುರಿ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಂ, ಓಕೆ. ಅಡ್ವೆಂಚರಸ್ ಆಗಿ ನಡೀತಾರೋ ಗೈಸ್ ನಮ್ಮ ಅಣ್ಣ. ಚೆಕ್ ಮಾಡು ನೋಡಿ, ಇಲ್ಲಿ ಪೂರ್ತಿ ಅಲ್ಲಿ ಬೆಟ್ಟದ ತುದಿ ಕಾಣಿಸ್ತದೆ. ಅಲ್ಲಿ ಹೋಗ್ಬೇಕು. ಇನ್ನು ಅಲ್ಲಿಂದ ಇನ್ನೂ ಎಷ್ಟು ದೂರ ಹೋಗ್ಬೇಕು. ಅಲ್ಲಿ ಮೇಲೆ ಹೋಗ್ತಾ ಇದ್ದಾರೆ ಇನ್ನೂ ಜನ. ಹಾಂ, ಅಲ್ಲಿವರೆಗೂ ಹೋಗ್ಬೇಕು. ಇನ್ನೂ ತುದಿ ಕಾಣಿಸ್ತಾ ಇದೆ ಅಲ್ಲಿ ನೋಡಿ. ಹಾಂ, ಅಲ್ಲಿ ಮೇಲೆ. ಹಾಂ, ಆ ಪಾಯಿಂಟು ಅಲ್ಲಿಗೆ ಹೋಗ್ಬೇಕು. ಇನ್ನೂ ಇಲ್ಲೇ ಇದ್ದೀವಿ. ಇವಾಗ ಇಷ್ಟು ದೂರ ಬಂದಿದ್ದೀವಿ. ಇನ್ನೂ ಬರ್ತಾ ಇದ್ದಾರೆ ಕೆಳಗಡೆ. ಓಪನ್ ಆಗಿದೆ ಎಲ್ಲ ಫುಲ್ಲು. ಈಗ ಬನ್ನಿ, ಏನು ಕಾಣಿಸ್ತಾ ಇಲ್ಲ. ಕಾಲು ಜಾರ್ತಾ ಇದ್ದಾವೆ. ಬಿಸಿಲು ಬಿದ್ದರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಡೀಪಾಗಿ ಕಾಣಿಸುತ್ತೆ. ಏನೂ ಕಾಣಿಸ್ತಾ ಇಲ್ಲ. ಇಷ್ಟು ದೂರ ಬಂದರು ನೋಡಿ. ಎಲ್ಲ ಫುಲ್ ಮಂಜು ಬಿದ್ದುಬಿಟ್ಟಿದೆ. ಏನಂದರೆ ಏನು ಕಾಣಿಸ್ತಾ ಇಲ್ಲ. ಮುಗಿತಾ 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 ಅಂತಾನೆ ಇದೆ ನೋಡಿ. ಈ ಥರ ಇದೆ, ಹತ್ಬೇಕು ಅಂತೆ. ಹಾಂ, ಏನಪ್ಪಿ? ಕಲ್ಲು ನೋಡಿ ಹೆಂಗಿದೆ, ರೋಡ್ ಹೆಂಗಿದೆ, ಮೇಲ್ಗಡೆ ಹಂಗೆ ಹತ್ಬೇಕು. ಇವಾಗ ಸ್ವಲ್ಪ ಬಿಸಿಲು ಬಿತ್ತು, ಎಲ್ಲ ಸ್ವಲ್ಪ ಮಂಜು ಸ್ವಲ್ಪ ಇವಾಗ ಕ್ಲಿಯರ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಚೂರು ಬಿಸಿಲು ಜಾಸ್ತಿ ಆದರೆ ಫುಲ್ ಕ್ಲಿಯರ್ ಆಗುತ್ತೆ, ಅವಾಗ ನೀಟಾಗಿ ಕಾಣಿಸುತ್ತೆ. ಆ ಕಡೆ ನೋಡಿ ಎಲ್ಲ ಮೋಡ, ಬೆಟ್ಟ, ಆ ಮಂಜು ಎಲ್ಲ ಫುಲ್ ಒಂದೇ ಆಗಿಬಿಟ್ಟಿದೆ, ಮಿಕ್ಸ್ ಆಗಿಬಿಟ್ಟಿದೆ. ಅದು ನೋಡಿ, ಅದೊಂದು ಚೂರು ಸೂಪರಾಗಿದೆ. ಅದು ಎಲ್ಲಿದೆ? ಈ ಗಿಡದ ಹತ್ರ ಇಲ್ಲಿ ನಾನು ಫೋನ ತೋರಿಸ್ತೀನಿ. ನಾನು ಬಂದು ಹತ್ರ ಕಾಣಿಸ್ತಾ ಇಲ್ಲ. ಎಲ್ಲೋ ಜನ ಕಾಣಿಸ್ತಾ ಇರಂತೆ, ನನಗೆ ಯಾರು ಕಾಣಿಸ್ತಾನಿಲ್ಲ. ನಾನು ತೋರಿಸ್ತೀನಿ ಈಗ ಅವರಿಗೆ. ಭೇಟಿ ಹಾಕ್ಸೋದು ಸೀದಾ ಅಲ್ಲಿಗೆ. ಎಷ್ಟು ಚೆನ್ನಾಗಿದೆ. ಬಾ 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 ಬಾ. ಓಹ್, ರೂಟ್ ಕಾಣಿಸ್ತಾ ಇದೆ ನೋಡಿ. ಅಲ್ಲಿಂದ ಬಂದು ಹಿಂಗೆಲ್ಲ ಸುತ್ತಾಕಿ ಇಲ್ಲಿವರೆಗೂ ಬಂದಿದ್ದೀವಿ. ಇನ್ನೂ ಅಲ್ಲಿ ಹೋಗ್ಬೇಕು. ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ. ಇಷ್ಟೊಂದು ಚೆನ್ನಾಗಿದೆ ವ್ಯೂಸ್. ಇನ್ನೂ ಮೇಲೆ ಹೋಗ್ಬೇಕು.
ಸುಧಾರಿಸ್ಕೊಂಡು ಹೋಗೋಣ ಅಂತ ಕೂತಿದ್ದೀವಿ. ನಮ್ಮವರೆಲ್ಲ ಹೋಗ್ಬಿಟ್ಟವ್ರೆ, ನಾವಿಬ್ಬರೇ ಇರೋದು. ಇನ್ನೂ ನಿಧಾನಕ್ಕೆ ಬರ್ತವ್ರೆ ಜನ, ಇನ್ನೂ ತುಂಬ ಜನ ಹಿಂದೆ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಬಿಸಿಲು ಬೀಳ್ತಾ ಇಲ್ಲ. ಬಿಸಿಲು ಬಿದ್ದರೆ ಚೆನ್ನಾಗಿರೋದು. ಸೊ ಫೈನಲಿ ಪೀಕ್ ಪಾಯಿಂಟ್ ಆಯ್ತಾ, ಲಾಸ್ಟ್. ಸೊ ಇಲ್ಲಿವರೆಗೆ ಬಂದು ಪುಳಿಯೋಗರೆ ತಿಂತಾ ಇದೀವಿ. ಲೈಫಲ್ಲೇ ತಿಂದಿಲ್ಲ ಪುಳಿಯೋಗರೆ. ಇಲ್ಲಿ ಫಸ್ಟ್ ಟೈಮ್ ತಿನ್ನಾಗತ್ತಾರ ಗಾಯ್ಸ್, ಪುಳಿಯೋಗರೆ ತಿನ್ನಕ್ಕೆ ಇಲ್ಲಿವರೆಗೂ ಬಂದಿದೀವಿ. ಈಗ ಕಾಣಿಸ್ತಾನೆ ಇಲ್ವಲ್ಲ. ಸೊ ಫೈನಲಿ ಕುದುರೆಮುಖ ಪಿಕ್ ಪಾಯಿಂಟಿಗೆ ಬಂದಿದ್ದೀವಿ. ಒಂದು 10 ನಿಮಿಷ ಆಯಿತು ಬಂದು. ಪುಳಿಯೋಗರೆ ಎಲ್ಲ ತಿನ್ಕೊಂಡು ಫುಲ್ ರೆಸ್ಟ್ ಮಾಡಿ ಮತ್ತೆ ವಾಪಸ್ಸು ಹೋಗೋ ಸಮಯ ಬಂತು. ಓಕೆ, ಥ್ಯಾಂಕ್ ಯು ಕುದುರೆಮುಖ, ಗುಡ್ ಬೈ.